ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಡಯಾಬಿಟಿಕ್ ಪೇಷಂಟ್ಸ್ ಇರೋದು ನಮ್ಮ ಭಾರತದಲ್ಲಿ. ಸೊ ಎಲ್ಲರಿಗೂ ಅದು ಡಯಾಬಿಟಿಸ್ ಅಂದರೆ ನಮ್ಮೊಂದು ಫ್ಯಾಮಿಲಿ ಮೆಂಬರ್ ಆಗಿಬಿಟ್ಟಿದೆ. ಎಷ್ಟೋ ಪೇಷಂಟ್ಸ್ ನಮ್ಮಲ್ಲಿ ಬರ್ತಾರೆ, ಏನು ಪ್ರಾಬ್ಲಮ್ ಇದೆ ಅಂತ ಕೇಳುವಾಗ ಅವರು ಬಾಕಿ ಇರೋ ಸಮಸ್ಯೆಗಳೆಲ್ಲ ಹೇಳ್ತಾರೆ. ಲಾಸ್ಟ್ ಹೇಳ್ತಾರೆ ನನಗೆ ಶುಗರ್ ಇದೆ, ಅದಕ್ಕೂ ನಾನು ಮೆಡಿಸಿನ್ ತಗೊಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ಬಿಕಾಸ್ ನಾವು ನಮ್ಮ ಮನಸ್ಸಲ್ಲಿ ನಾವು ಅದನ್ನು ಅಕ್ಸೆಪ್ಟ್ ಮಾಡಿದ್ವಿ. ಪ್ರತಿಯೊಬ್ಬರಿಗೂ ಕೂಡ ಆಫ್ಟರ್ ಏನ್ ಏಜ್ ಆಫ್ 45-50 ಏನಿದೆ ಈ ಸಕ್ಕರೆ ಕಾಯಿಲೆ ಡೆವಲಪ್ ಆಗುತ್ತೆ ಅಂತ ನಾವು ಮನಸ್ಸಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ವಿ. ಬಟ್ ಏನಾಗುತ್ತೆ, ಆ್ಯಕ್ಚುಲಿ ಡಯಾಬಿಟಿಸ್ ಡೆವಲಪ್ ಆದಮೇಲೆ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಏನಿದೆ ಅದು ತುಂಬ ಕಡಿಮೆ ಆಗಿಬಿಡುತ್ತೆ. ಓಕೆ, ನಾವು ಶುಗರ್ ಅಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು, ಓಕೆ, ಬಟ್ ಎಷ್ಟೋ ಜನರಲ್ಲಿ ಅವರು ಡಯಟನ್ನು ಫಾಲೋ ಮಾಡಿದ್ರು, ಇನ್ ಬಿಟ್ವೀನ್ ಬರುವಂಥ ಹಬ್ಬಗಳಿರ್ಬೋದು, ಫಂಕ್ಷನ್ಸ್ ಇರ್ಬೋದು, ಇದರಿಂದೆಲ್ಲ ಅವರಿಗೆ ಸರಿಯಾಗಿ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಆಗಬೇಕು ಅಂತಿಲ್ಲ. ಆ್ಯಂಡ್ ಎಷ್ಟೋ ಜನರಲ್ಲಿ ಏನಾಗುತ್ತೆ, ಬೇಗ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಡಯಾಬಿಟಿಕ್ ನ್ಯೂರೋಪತಿ ಎಲ್ಲ ಸ್ಟಾರ್ಟ್ ಆದರೆ ಏನಾಗುತ್ತೆ, ಪಾದದಲ್ಲಿ ಸಿವಿಯರ್ ಉರಿ ಆಗುತ್ತೆ, ಅವರಿಗೆ ಸರಿಯಾಗಿ ಅಂದರೆ ಶುಗರ್ ಜಾಸ್ತಿ ಆದ ಕೂಡಲೇ ಬೇರೆ ಬೇರೆ ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಸಡನ್ಲಿ ಶುಗರ್ ಡ್ರಾಪ್ ಆಗಿ ಹೈಪೋಗ್ಲೈಸಿಮಿಯಾ ಆಗುತ್ತೆ. ಸೊ ಈ ಥರ ಎಷ್ಟೋ ಸಮಸ್ಯೆಗಳಿರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಇನ್ಕಮ್ ಏನಿದೆ ಅದರದೊಂದು ಮೇಜರ್ ಪೋರ್ಷನ್ ನಾವು ಈ ಡಯಾಬಿಟಿಕ್ ಮ್ಯಾನೇಜ್ಮೆಂಟ್ ಸಲುವಾಗಿ ಇಡಬೇಕಾಗುತ್ತೆ. ಸೊ ಎಲ್ಲರೂ ಅನ್ಕೊಂಡಿದ್ದೇನು, ಈ ಡಯಾಬಿಟಿಸ್ ಏನಿದೆ ನನಗೆ ಸಡನ್ ಆಗಿ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಳ್ತಾರೆ. ಬಟ್ ಆ್ಯಕ್ಚುಲಿ ಹಾಗೆಲ್ಲ. ಸೊ ಈ ಡಯಾಬಿಟಿಸ್ ಮೆಲೈಟಿಸ್ ಏನಿದೆ ಅದು ಗ್ರ್ಯಾಜುವಲ್ ಆಗಿ ಸ್ಟಾರ್ಟ್ ಆಗುವಂಥ ಒಂದು. ಆ್ಯಂಡ್ ಮೋಸ್ಟ್ ಕಾಮನ್ ಆಗಿ ನಮ್ಮಲ್ಲಿ ಕಾಣುವಂಥ ಡಯಾಬಿಟಿಸ್ ಯಾವುದು, ಟೈಪ್ 2 ಡಯಾಬಿಟಿಸ್ ಅಂತ ನಮಗೆ ಗೊತ್ತು, ವಿಚ್ ಕಮ್ಸ್ ಡ್ಯೂ ಟು ಇನ್ಸುಲಿನ್ ರೆಸಿಸ್ಟೆನ್ಸ್ ಆ್ಯಂಡ್ ಲೇಟರ್ ಏಜಲ್ಲಿ ಅದು ಬರುವಂಥದ್ದು. ಸೊ ಯೂಶಲಿ ಒಂದು ಟೈಪ್ 1 ಡಯಾಬಿಟಿಸ್ ಅಂತಾನು ಇದೆ. ಯೂಶಲಿ ಇದು ಕಾಣೋದು ಸಣ್ಣ ಮಕ್ಕಳಲ್ಲೇ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅವರಲ್ಲಿ ಮೇನ್ಲಿ ಅಂದರೆ ಆ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗೋದರಿಂದ ಅಥವಾ ಇನ್ಸುಲಿನ್ ಡೆಫಿಷಿಯನ್ಸಿಯಿಂದ ಬರುವಂಥ ಒಂದು ಡಯಾಬಿಟಿಸ್, ಅದಕ್ಕೆ ಇನ್ಸುಲಿನ್ ತಗೊಳ್ಳೇಬೇಕಾಗುತ್ತೆ. ಬಟ್ ತುಂಬ ಜಾಸ್ತಿ ಕಂಡು ಬರುವಂಥ ಡಯಾಬಿಟಿಸ್ ಯಾವುದು, ಟೈಪ್ 2 ಡಯಾಬಿಟಿಸ್ ಅಂತ ಗೊತ್ತು. ಸೊ ಕೆಲವು ಸಲ ನಾವೇನಾದರೂ ಲೈಕ್ ಸಡನ್ ವೆಯ್ಟ್ ಲಾಸ್ ಆಯಿತು, ನಮಗೆ ತುಂಬ ಸುಸ್ತಾಯಿತು, ನಮಗೆ ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಎಲ್ಲ ಇದ್ದಾಗ ನಾವು ಹೋಗಿ ಬ್ಲಡ್ ಟೆಸ್ಟ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಶುಗರ್ ಏನಿದೆ 300-400 ಹೋಗ್ಬಿಟ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಅವರೇನು ಅನ್ಕೊಳ್ತಾರೆ, ಓ ನನಗೆಲ್ಲ ಚೆನ್ನಾಗಿತ್ತು, ಸಡನ್ ಆಗಿ ನನ್ನ ಶುಗರ್ ಇಷ್ಟೆಲ್ಲ ಜಾಸ್ತಿ ಆಗಿದೆಯಲ್ಲ ಅಂತ ಅನ್ಕೊಳ್ತಾರೆ ಅವರು. ಬಟ್ ಆ್ಯಕ್ಚುಲಿ ಹಾಗೆಲ್ಲ, ಇದು ನಿಧಾನಕ್ಕೆ ಜಾಸ್ತಿ ಆಗುತ್ತೆ. ಈ ಡಯಾಬಿಟಿಸ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲಿನ ಹಂತ ಒಂದು ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತ ಇರುತ್ತೆ. ಆ ಪ್ರೀ ಡಯಾಬಿಟಿಸಲ್ಲೇ ಹೇಗಿರುತ್ತೆ ಅಂದರೆ ನಮ್ಮ ಬ್ಲಡ್ ಶುಗರ್ ಏನಿದೆ ಬಿಟ್ವೀನ್ 100 to 126 ಇರುತ್ತೆ. ಯಾವಾಗ ಫಾಸ್ಟಿಂಗಲ್ಲಿ ಅಂದರೆ 100ಕ್ಕಿಂತ ಒಳಗಿದ್ರೆ ನಾವು ಅದನ್ನು ನಾರ್ಮಲ್ ಅಂತ ಹೇಳ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಫಾಸ್ಟಿಂಗ್ ಬ್ಲಡ್ ಶುಗರ್ ಒಂದು 95 ಮೇಲೆ ಅಥವಾ 96 ಅಥವಾ 90 ಈ ಥರ ಇದ್ದರೂ ಕೂಡ ವಿ ಹ್ಯಾವ್ ಟು ಬಿ ಕಾನ್ಷಿಯಸ್. ಅಂದರೆ ನಾವು ಸ್ವಲ್ಪ ಕಾಷಿಯಸ್ ಆಗಿರಬೇಕು. ಅಂದರೆ ನನಗೆ ಸಕ್ಕರೆ ಕಾಯಿಲೆ ಬರುವಂಥ ಸಾಧ್ಯತೆಗಳಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಯಾವಾಗ ನಿಮ್ಮ ಫಾಸ್ಟಿಂಗ್ ಬ್ಲಡ್ ಶುಗರ್ 100ಇಂದ 126 ಇರುತ್ತೋ ಆವಾಗ ನಾವು ಅದನ್ನ ಏನು ಹೇಳ್ತೀವಿ, ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಡಯಾಬಿಟಿಸ್ ಅದು ಆ ಶುಗರ್ ಲೆವೆಲ್ ಏನಿದೆ ದಟ್ ಇಸ್ ಅನ್ ಆಲ್ಟರ್ಡ್ ಬ್ಲಡ್ ಶುಗರ್, ಅಂದರೆ ನಾರ್ಮಲ್ ಬ್ಲಡ್ ಶುಗರ್ ಅಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಬಟ್ ಆದರೆ ನೀವು ಡಯಾಬಿಟಿಕ್ ಗ್ರೂಪಲ್ಲೂ ಕೂಡ ಇನ್ನೂ ಎಂಟ್ರಿ ಆಗಿಲ್ಲ ಅಂತ ಅರ್ಥ. ಇನ್ನು ಆಹಾರ ತಗೊಂಡ್ಮೇಲೆ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ನಮ್ಮ ಶುಗರ್ ಏನಿದೆ ಅದು 140ರಿಂದ 200 ಒಳಗೆ ಇದ್ದರೆ ಅದನ್ನು ಕೂಡ ನಾವೇನು ಹೇಳ್ತೀವಿ, ಪ್ರೀ ಡಯಾಬಿಟಿಕ್ ಅಂತ ಹೇಳ್ತೀವಿ. ಅಂದರೆ ಅದು ನಾರ್ಮಲ್ ಅಲ್ಲ. ಆಹಾರ ತಗೊಂಡ್ಮೇಲೆ ನಿಮ್ಮ ಬ್ಲಡ್ ಶುಗರ್ ಏನಿದೆ ಆದಷ್ಟು 140 ಒಳಗಿದ್ರೆ ಮಾತ್ರ ಅದನ್ನು ನಾವು ನಾರ್ಮಲ್ ಅಂತ ಹೇಳ್ತೀವಿ. ಈ 200ಕ್ಕಿಂತ ಜಾಸ್ತಿ ಹೋದರೆ ಏನು, ಅದನ್ನು ನಾವು ಡಯಾಬಿಟಿಸ್ ಮೆಲೈಟಿಸ್ ಅಂತ ಹೇಳ್ತೀವಿ. ಸೊ ನಾ ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಕೂಡ ಈ ಡಯಾಬಿಟಿಸ್ ಮೆಲೈಟಿಸ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಈ ಒಂದು ಸ್ಟೇಜ್, ಈ ಒಂದು ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಅವರು ಇದ್ದೇ ಇರ್ತಾರೆ. ಬಟ್ ಆ ಟೈಮಲ್ಲಿ ನಮ್ಮ ಬಾಡಿ ಕೂಡ ಕೆಲವು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ತೋರಿಸುತ್ತೆ. ಅದನ್ನು ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಆವಾಗಲೇ ನಾವು ಒಂದು ಸ್ವಲ್ಪ ಡಯಟ್ ರೆಸ್ಟ್ರಿಕ್ಷನ್ಸು ಅಥವಾ ನಮ್ಮ ವ್ಯಾಯಾಮ ಅಥವಾ ನಮ್ಮ ಬಾಡಿ ವೆಯ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ನಾವು ಕರೆಕ್ಟಾಗಿ ಮಾಡಿದರೆ ಈ ಡಯಾಬಿಟಿಸ್ ಬರೋದನ್ನ 100% ನಮಗೆ ತಡೆಗಟ್ಟಲಿಕ್ಕೆ ಆಗುತ್ತೆ. ಬಟ್ ಎಷ್ಟೋ ಸಲ ನಾವು ಆ ಸಣ್ಣ ಚೇಂಜಸ್ ಏನಿದೆ ಅದನ್ನು ನಾವು ಅಷ್ಟೊಂದು ನೋಟಿಸ್ ಮಾಡಲ್ಲ, ನಾವು ಅದನ್ನು ಇಗ್ನೋರ್ ಮಾಡಿಬಿಡ್ತೀವಿ. ಸೊ ಇಗ್ನೋರ್ ಮಾಡಿದಾಗ ಏನಾಗುತ್ತೆ, ಸಕ್ಕರೆ ಕಾಯಿಲೆ ಡೆವಲಪ್ ಆಗುತ್ತೆ. ಆ್ಯಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮಗೆ ನಿಧಾನಕ್ಕೆ ಅದು ಜಾಸ್ತಿ ಆಗ್ತಾ ಹೋಗ್ತಾ ಈವನ್ ಇನ್ಸುಲಿನ್ ಡಿಪೆಂಡೆನ್ಸಿ ಕೂಡ ಆಗುತ್ತೆ. ಬಟ್ ಒಂದು ಸ್ಟೇಜ್ ದಾಟಿದ ಮೇಲೆ ನಮಗೆ ಈ ಡಯಾಬಿಟಿಸ್ ಆದರೂ ಕೂಡ ಅದನ್ನು ಲೈಕ್ ರಿವರ್ಸ್ ಮಾಡೋದೇನಿದೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ನೀವೇ ಅಬ್ಸರ್ವ್ ಮಾಡಿ ನೋಡಿ, ಎಷ್ಟೋ ಜನರಿಗೆ ಅವರ ತೂಕ ಇಳಿಸ್ಲಿಕ್ಕೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ. ಸೊ ಆವಾಗ ಈ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೀವಿ. ಬಟ್ ಅಟ್ ದ ಸೇಮ್ ಟೈಮ್ ಆ ಇನಿಷಿಯಲ್ ಸ್ಟೇಜಲ್ಲಿ ಆದರೆ ನಮಗೆ ಈ ಸಕ್ಕರೆ ಕಾಯಿಲೆ ಏನಿದೆ ಅದು ಬರದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಯೂಶಲಿ ನಾ ಹೇಳೋದೇನೆಂದರೆ, ನಿಮ್ಮ ಪ್ಯಾರೆಂಟ್ಸ್ಗೆ ಸಕ್ಕರೆ ಕಾಯಿಲೆ ಸಮಸ್ಯೆ ಅಂದರೆ ಡಯಾಬಿಟಿಸ್ ಪ್ರಾಬ್ಲಮ್ ಇದ್ದರೆ ಅದು ನಿಮಗೂ ಕೂಡ ಬರುವಂಥ ಸಾಧ್ಯತೆಗಳೇನಿದೆ ತುಂಬ ಜಾಸ್ತಿ ಇದೆ. ಓಕೆ, ಒಂದು ಜೆನೆಟಿಕ್ ಫ್ಯಾಕ್ಟರ್ ಇದೆ ಒಪ್ಕೊಂಡೆ. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಆ ಪ್ಯಾರೆಂಟ್ಸ್ ಫಾಲೋ ಮಾಡ್ತಾ ಇರುವಂಥ ಅದೇ ಡಯಟ್ರಿ ಪ್ಯಾಟರ್ನೇ ನಾವು ಕೂಡ ಫಾಲೋ ಮಾಡ್ತಾ ಇರೋದು. ಸೊ ಈ ಡಯಾಬಿಟಿಸ್ ಬರಲಿಕ್ಕಿರುವಂಥ ಒಂದು ಮುಖ್ಯ ಕಾರಣ ಏನು ಅಂತ ಕೇಳಿದರೆ ನಮ್ಮ ಆಹಾರ. ಸೊ ನಮ್ಮ ಆಹಾರದಲ್ಲಿ ಮೇನ್ಲಿ ಇರುವಂಥದ್ದು ಏನು ಅಂತ ನೀವೇ ಅಬ್ಸರ್ವ್ ಮಾಡಿ ನೋಡಿ, ಶುಗರ್. ನಾವೆಲ್ಲರೂ ಎಷ್ಟೋ ಪೇಷಂಟ್ಸ್ಗೆ ನಾವು ಹೇಳುವಾಗ ಅವ್ರಿಗೆ ಹೇಳ್ತಾರೆ, ಇಲ್ಲ ಸರ್ ನನ್ನ ಆಹಾರ ಕ್ರಮ ತುಂಬ ಚೆನ್ನಾಗಿದೆ, ನಾವು ಹೊರಗಡೆ ಆಹಾರ ಏನೂ ತಗೊಳ್ಳಲ್ಲ, ಮನೆ
ಮನೆಯಲ್ಲಿ ಅಷ್ಟೇ ಊಟ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಆ ಮನೆಯಲ್ಲಿ ಮಾಡುವಂಥ ಆಹಾರವೇ ಚೆನ್ನಾಗಿಲ್ಲ ಅಂದರೆ ನಮಗೆ ಕಾಯಿಲೆಗಳು ಬಂದೇ ಬರುತ್ತೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ತಗೊಳ್ಳುವಂಥ ಆಹಾರ ಏನಿದೆ ಅದು ಚೆನ್ನಾಗಿರಬೇಕು. ನಮಗೆಲ್ಲರಿಗೂ ಗೊತ್ತು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಒಂದು ಬ್ಯಾಲೆನ್ಸ್ಡ್ ಫುಡ್ ಬೇಕು ಅಂತ ನಿಮಗೆಲ್ಲರಿಗೂ ಗೊತ್ತು. ಬಟ್ ನಾವು ತಗೊಳ್ಳುವಂಥ ಆಹಾರ ಆ್ಯಕ್ಚುಲಿ ಬ್ಯಾಲೆನ್ಸ್ಡ್ ಇದೆಯಾ ಅಂತ ನೀವೇ ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿ. ನಾವು ಹುಟ್ಟದಾಗಿದ್ದ ಅಂದರೆ ಸಣ್ಣಕ್ಕಿದ್ದಾಗಿಂದನೂ ನಮ್ಮ ಫೇವರೇಟ್ ಫುಡ್ ಯಾವುದು ಅಂತ ಕೇಳಿದರೆ ಶುಗರ್. ಅಂದರೆ ಸಣ್ಣಕ್ಕಿದ್ದಾಗಲೂ ನಾವು ಸ್ವೀಟ್ಸು ಅಥವಾ ಶುಗರ್ ಜಾಸ್ತಿ ಇರುವಂಥ ಆಹಾರಗಳ ನಮಗೆ ಇಷ್ಟ ಆ್ಯಕ್ಚುಲಿ. ಸೊ ಸಣ್ಣ ಮಗುಗೆ ಅವ ಆಹಾರ ಚೆನ್ನಾಗಿ ತಗೊಳ್ಳಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಅದಕ್ಕೆ ಸಕ್ಕರೆ ಹಾಕ್ಕೊಡ್ತೀವಿ. ಸೊ ಸಕ್ಕರೆ ಅಂತ ಹೇಳಿದ ಕೂಡಲೇ ದಟ್ ಇಸ್ ಪ್ಯೂರ್ ಗ್ಲೂಕೋಸ್, ಹೈ ಕ್ಯಾಲರಿ ನಮ್ಮ ಬಾಡಿಗೆ ಎಂಟರ್ ಆಗ್ತಾ ಇದೆ. ವೆರಾಸ್ ನಮ್ಮ ಬಾಡಿಗೆ ಆ ಟೈಮಲ್ಲಿ ಅಷ್ಟೆಲ್ಲ ಕ್ಯಾಲರಿದು ರಿಕ್ವೈರ್ಮೆಂಟ್ ಇಲ್ಲ. ಸೊ ಯೂಶ್ವಲಿ ನಾವು ಒಂದು ಎಲ್ಲರದು ಬಾಡಿ ಹೇಗಿರುತ್ತೆ ಅಂದರೆ ನಮಗೆ ಎನರ್ಜಿ ಸಿಕ್ಕಿದಾಗ ಅದನ್ನು ನಾವು ವೇಸ್ಟ್ ಮಾಡದೆ ನಮ್ಮ ಬಾಡಿ ಏನು ಮಾಡುತ್ತೆ, ಅದನ್ನು ರಿಸರ್ವ್ ಮಾಡುತ್ತೆ, ಅಂದರೆ ಪ್ರಿಸರ್ವ್ ಮಾಡಿರುತ್ತೆ. ಅಂದರೆ ಮುಂದೆ ನಮಗೆ ಆಹಾರ ಸಿಕ್ಕಿಲ್ಲ ಅಂದರೆ ಇದನ್ನು ಉಪಯೋಗಿಸುವ ಸಲುವಾಗಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ಅದು ಪ್ರತಿ ಪ್ರಾಣಿಗಳಲ್ಲಿ ಕೂಡ ಹಾಗೆ ಇರುತ್ತೆ. ಯಾಕೆಂದರೆ ನಮಗೆ ಒಂದ್ಸಲ ಫುಡ್ ಸಿಕ್ಕಿದ ಮೇಲೆ, ಈಗ ಒಂದು ಕಾಡಲ್ಲಿರುವಂಥ ಹುಲಿ ಆಗಲಿ, ಸಿಂಹ ಆಗಲಿ, ಆನೆ ಆಗಲಿ, ಏನೇ ಇರಲಿ, ಅದಕ್ಕೆ ಒಂದ್ಸಲ ಆಹಾರ ಸಿಕ್ಕಿದ ಮೇಲೆ ಗೊತ್ತಿಲ್ಲ ನೆಕ್ಸ್ಟ್ ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಬಾಡಿ ಏನು ಮಾಡುತ್ತೆ, ಆಹಾರ ಸಿಗದೇ ಇದ್ದಾಗ ಈ ನಮ್ಮ ಬಾಡಿ ಫಂಕ್ಷನ್ಸ್ ಎಲ್ಲ ಸರಿಯಾಗಿ ಅಂದರೆ ನಡಿಲಿಕ್ಕೆ ಆ ಎನರ್ಜಿಯನ್ನು ಸ್ಟೋರ್ ಮಾಡುತ್ತೆ. ಬಟ್ ಮನುಷ್ಯನ ಕೇಸಲ್ಲಿ ಏನಾಗುತ್ತೆ, ನಮಗೆ ಪದೇ ಫುಡ್ ಜಾಸ್ತಿಯಾಗಿ ಈಗ ಕಾಯಿಲೆಗಳು ಜಾಸ್ತಿ ಬರ್ತಾ ಇದೆ. ಸೊ ಮೊದಲೆಲ್ಲ ಈ ಡಯಾಬಿಟಿಸ್ ಏನಿದೆ ಶ್ರೀಮಂತರದ್ದು ಕಾಯಿಲೆ ಅಂತ ಹೇಳ್ತಿದ್ರು. ಬಟ್ ಈಗ ಏನಾಗಿದೆ, ಪ್ರತಿಯೊಂದು ಮನೆಯಲ್ಲಿ ಕೂಡ ಈ ಡಯಾಬಿಟಿಕ್ ಪೇಷಂಟ್ಸ್ ಇದ್ದೇ ಇದ್ದಾರೆ. ಸೊ ಬಟ್ ನಾವು ರಿಪೀಟೆಡ್ಲಿ ಆಹಾರ ತಗೊಂಡಾಗ ಏನಾಗುತ್ತೆ, ನಾವು ಒಂದ್ಸಲ ತಗೊಂಡಿರುವ ಆಹಾರದಲ್ಲಿ ಜಾಸ್ತಿ ಇದ್ದಿದ್ದು ಎನರ್ಜಿ ಏನಿದೆ ಅದು ಸ್ಟಾಕ್ ಹಾಗೇ ಇರುತ್ತೆ. ಅದನ್ನು ಖರ್ಚು ಮಾಡಲಿಕ್ಕೆ ಬಾಡಿಗೆ ಆಗ್ತಾ ಇಲ್ಲ. ಅದಕ್ಕೆ ಮ್ಯಾಕ್ಸಿಮಮ್ ಜನರಲ್ ಈಗ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ನೋಡುವಾಗ ಗೊತ್ತಾಗುತ್ತೆ ಅವರಿಗೆ ಫ್ಯಾಟಿ ಲಿವರ್ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಈ ಫ್ಯಾಟಿ ಲಿವರ್ ಬರಲಿಕ್ಕಿರುವಂಥ ಮುಖ್ಯ ಕಾರಣ ಏನು, ಬಿಕಾಸ್ ನಾವು ತಗೊಳ್ಳುವಂಥ ಆಹಾರದಲ್ಲಿ ಜಾಸ್ತಿ ಇರುವಂಥ ಎನರ್ಜಿ ಏನಿದೆ ಅದು ಲಿವರಲ್ಲಿ ಸ್ಟಾಕ್ ಆಗುತ್ತೆ, ಗ್ಲೈಕೋಜನ್ ಆಗಿ ಸ್ಟಾಕ್ ಆಗುತ್ತೆ, ಟ್ರೈಗ್ಲಿಸರೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಲಿವರ್ಲಿ ಇರುವಂಥ ಸೆಲ್ಸ್ ದಪ್ಪ ಆಗೋದನ್ನ ನಾವೇನು ಹೇಳ್ತೀವಿ, ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಸೊ ಅದೇ ಥರನೇ ನಮ್ಮ ಬಾಡಿಯಲ್ಲಿ ಇರುವಂಥ ವಿಸರಲ್ ಆರ್ಗನ್ಸ್ ಏನಿದೆ ಅದರಲ್ಲಿ ಫ್ಯಾಟ್ ಡೆಪಾಸಿಟ್ ಆಗ್ತಾ ಹೋದಾಗ ಏನಾಗುತ್ತೆ, ನಮಗೊಂದು ಕಂಡೀಷನ್ ಡೆವಲಪ್ ಆಗುತ್ತೆ. ಇದನ್ನು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಆ್ಯಕ್ಚುಲಿ ಡಯಾಬಿಟಿಸ್ ಏನು ಅಂತ ಕೇಳಿದ್ರೆ ಡಯಾಬಿಟಿಸ್ ಅಲ್ಲ ಕಾಯಿಲೆ, ಡಯಾಬಿಟಿಸ್ಗಿಂತ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಿದೆ ಅದೇ ಕಾಯಿಲೆ ಅಂತ ನಾವು ಹೇಳ್ಬೋದು. ಸೊ ಇನಿಷಿಯಲಿ ಸಣ್ಣ ಮಗು ಇದ್ದಾಗಿಂದ ನಾವು ಈ ಸಕ್ಕರೆಯನ್ನು ಜಾಸ್ತಿ ತಿನ್ನಿಸ್ತೀವಿ. ಆ್ಯಂಡ್ ದೊಡ್ಡ ಆಗ್ತಾ ಬಂದಾಗಲೂ ಕೂಡ ನೀವು ನೋಡಿ ನಮ್ಮ ಮನೆಯಲ್ಲಿರುವಂಥ ಮೇನ್ ಆಹಾರ ಏನು, ಅನ್ನ, ಜೋಳ, ರಾಗಿ, ಗೋಧಿ ಅಥವಾ ಮಿಲೆಟ್ಸು, ಈ ಥರ ಮೇನ್ಲಿ ಕಾರ್ಬೋಹೈಡ್ರೇಟ್ ರಿಚ್ ಆಗಿರುವಂಥ ಆಹಾರಗಳೇ ನಾವು ಪ್ರಿಫರ್ ಮಾಡೋದು. ನಮ್ಮ ಬಾಡಿಗೆ ನಮ್ಮ ಆ್ಯಕ್ಟಿವಿಟೀಸ್ ಕ್ಯಾರಿ ಔಟ್ ಮಾಡಲಿಕ್ಕೆ ಕಾರ್ಬೋಹೈಡ್ರೇಟ್ ಬೇಕೇ ಬೇಕು ಅಂತ ನಮಗೆ ಗೊತ್ತು. ಯಾಕಂದರೆ ಗ್ಲೂಕೋಸ್ ಈಸ್ ಅವರ್ ಫ್ಯೂಯಲ್. ಗ್ಲೂಕೋಸ್ ಇರ್ಬೋದು, ಫ್ರಕ್ಟೋಸ್ ಇರ್ಬೋದು, ದೇ ಆರ್ ದ ಮೇನ್ ಫ್ಯೂಯಲ್ ಅಂತ ನಾವು ಹೇಳ್ಬೋದು. ಬೇರೆನೂ ಇದೆ, ಫ್ಯಾಟಿ ಆಸಿಡು, ಅಮಿನೋ ಆಸಿಡು ಎಲ್ಲ ಬೇಕಾಗುತ್ತೆ. ಬಟ್ ದೀಸ್ ಆರ್ ದ ಮೇನ್ ಫ್ಯೂಯಲ್ ಅಂತ ನಾವು ಹೇಳ್ಬೋದು. ಬಟ್ ಆಹಾರದಲ್ಲಿ ನಮ್ಮ ಆಹಾರ ಒಳ್ಳೆಯದಾಗಿರಬೇಕು. ಒಳ್ಳೆ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಏನೇನು ಬೇಕು, ನಾವು ತಗೊಳ್ಳೋಂಥ ಆಹಾರದಲ್ಲಿ ಫ್ಯಾಟ್ ಅಂಶ ಬೇಕು, ನಾವು ತಗೊಳ್ಳುವಂಥ ಆಹಾರದಲ್ಲಿ ಪ್ರೋಟೀನ್ ಅಂಶ ಬೇಕು, ನಾವು ತಗೊಳ್ಳುವಂಥ ಆಹಾರದಲ್ಲಿ ಎಲ್ಲ ವೈಟಮಿನ್ಸು, ಮಿನರಲ್ಸು ಬೇಕು, ನಾರಿನಂಶ ಬೇಕು, ಗ್ಲೂಕೋಸ್ ಕೂಡ ಬೇಕು. ಬಟ್ ಈಗ ನಾವು ತಗೊಳ್ತಾ ಇರುವಂಥ ಆಹಾರದಲ್ಲಿ ಏನಾಗ್ತಾ ಇದೆ ಅಂದರೆ ಬರೀ ಗ್ಲೂಕೋಸ್ ಅಂಶನೇ ಜಾಸ್ತಿ ಇರುತ್ತೆ. ನಾವು ಒಂದು ಬೆಳಿಗ್ಗೆ ತಿನ್ನುವಂಥ ಒಂದು ದೋಸೆ ಏನಿದೆ ಅದರಲ್ಲಿ ನಿಮಗೆ ಗೊತ್ತು ಮ್ಯಾಕ್ಸಿಮಮ್ ಗ್ಲೂಕೋಸ್ ಇದೆ ಅಂತ ಗೊತ್ತು. ಒಂದು ದೋಸೆ ಅಂದರೆ ಅರೌಂಡ್ 150 ಕಿಲೋ ಕ್ಯಾಲರಿ ಇರುತ್ತೆ. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಏನಿರುತ್ತೆ, ಗ್ಲೂಕೋಸ್ ಅಂದರೆ ಕಾರ್ಬೋಹೈಡ್ರೇಟ್ ಇರುತ್ತೆ. ಸೊ ಈ ಕಾರ್ಬೋಹೈಡ್ರೇಟ್ ಏನಾಗುತ್ತೆ ಅಂದರೆ ನಾವು ತಿಂದು ಕೂಡಲೇ ಸಡನ್ ಆಗಿ ಡೈಜೆಸ್ಟ್ ಆಗುತ್ತೆ. ಸಡನ್ ಆಗಿ ಡೈಜೆಸ್ಟ್ ಆದ ಕೂಡಲೇ ರಕ್ತಕ್ಕೆ ಆಲ್ ಆಫ್ ಎ ಸಡನ್ ತುಂಬ ಜಾಸ್ತಿ ಶುಗರ್ನ ಬಿಡುಗಡೆ ಮಾಡುತ್ತೆ. ಸೊ ರಕ್ತಕ್ಕೆ ಜಾಸ್ತಿ ಶುಗರ್ ಬಿಡುಗಡೆ ಮಾಡಿದಾಗ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್, ಆ ಟೈಮಲ್ಲಿ ನಮ್ಮ ಬಾಡಿಗೆ ನಮ್ಮ ರಕ್ತದಲ್ಲಿ ಅಷ್ಟೊಂದು ಶುಗರ್ ಬೇಕಾಗಲ್ಲ. ಸೊ ಆವಾಗ ಬಾಡಿ ಏನು ಮಾಡುತ್ತೆ, ಈ ಶುಗರ್ನ ತಗೊಂಡೋಗಿ ಸ್ಟಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಥವಾ ಆ ಶುಗರನ್ನು ಸಡನ್ ಆಗಿ ಬೇರೆ ಜೀವಕೋಶಗಳ ಒಳಗೆ ಕಳಿಸ್ಲಿಕ್ಕೆ ಇನ್ಸುಲಿನ್ ಪ್ರೊಡಕ್ಷನ್ನ ಬಾಡಿ ಜಾಸ್ತಿ ಮಾಡುತ್ತೆ. ಇದೇ ಸಮಸ್ಯೆ, ಆ್ಯಕ್ಚುಯಲ್ ಕಾಯಿಲೆ ಬರೋದು ಇಲ್ಲಿಂದ. ಸೊ ನಮ್ಮ ಬಾಡಿ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಪ್ರತಿ ಸಲ ನಾವು ತಿಂತಾ ಇರ್ತೀವಿ, ಪ್ರತಿ ಸಲ ಈ ಥರ ಹೈ ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರಗಳು, ಹೈ ಫ್ರಕ್ಟೋಸ್ ಡ್ರಿಂಕ್ಸು ಅಥವಾ ಹೈ ಗ್ಲೂಕೋಸ್ ಇರುವಂಥ ಶುಗರ್ ಇರುವಂಥ ಆಹಾರಗಳು ನಾವು ಸೇವಿಸ್ತಾ ಇದ್ದಾಗ ಆ ರಕ್ತದಲ್ಲಿ ಇರುವಂಥ ಗ್ಲೂಕೋಸ್ನ ಅಂಶವನ್ನು ಮೇಂಟೈನ್ ಮಾಡಲಿಕ್ಕೆ ಅಂದರೆ ಜಾಸ್ತಿ ಅದರ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಬಾಡಿ ಜಾಸ್ತಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಾಗ ಏನಾಗುತ್ತೆ, ಪ್ರತಿ ದಿವಸ ಈ ಥರ ಪ್ರೊಡ್ಯೂಸ್ ಮಾಡ್ತಾ ಹೋದಂಗೆ ಒಂದು ಇನ್ಸುಲಿನ್ ಇಸ್ ಅ ಸ್ಟೋರೇಜ್ ಹಾರ್ಮೋನ್. ಆ ಥರ ಮಾಡ್ತಾ ಹೋದಂಗೆ ನಮ್ಮ ಬೊಜ್ಜು ಏನಿದೆ ಅದು ಜಾಸ್ತಿ ಆಗ್ತಾ ಬರ್ತದೆ, ಯಾಕಂದರೆ ಸ್ಟೋರೇಜ್ ಜಾಸ್ತಿ ಆಗ್ತಾ ಹೋಗ್ತದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಬಾಡಿಯಲ್ಲಿರುವಂಥ ಜೀವಕೋಶಗಳೇನಿದೆ ಅದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಒಂದು ಕಾಯಿಲೆ ಡೆವಲಪ್ ಆಗುತ್ತೆ. ಅಂದರೆ ಪ್ರತಿ ದಿವಸ ಹೈ ಡೋಸಸ್ ಆಫ್ ಇನ್ಸುಲಿನ್ಗೆ ಎಕ್ಸ್ಪೋಸ್ ಆಗಿ ಏನಾಗುತ್ತೆ, ಇನ್ಸುಲಿನ್ಗೆ ರೆಸ್ಪಾಂಡ್ ಆಗದೇ ಇರುವಂಥ ಒಂದು ಸಿಚುವೇಶನ್ ನಮ್ಮ ಬಾಡಿಯಲ್ಲಿ ಡೆವಲಪ್ ಆಗುತ್ತೆ. ಇದನ್ನು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆದ ಕೂಡಲೇ ಏನಾಗುತ್ತೆ, ನಮ್ಮ ಬಾಡಿಗೆ ಇನ್ಸುಲಿನ್ ಇದ್ದರೂ ಕೂಡ ಆ
ಶುಗರನ್ನು ಸರಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ಸಿಚುವೇಶನ್ ಡೆವಲಪ್ ಆಗುತ್ತೆ. ನಮ್ಮ ಶುಗರ್ ಲೆವೆಲ್ಸ್ ನಿಧಾನಕ್ಕೆ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅಂದರೆ ನಾರ್ಮಲ್ ಆಹಾರ ತಗೊಂಡಾಗ ಎಲ್ಲರದು ಬ್ಲಡ್ ಶುಗರ್ ಏನಿದೆ ಅದು ಜಾಸ್ತಿ ಆಗೇ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ವಿತಿನ್ 2 hours ಏನಾಗುತ್ತೆ, ಆ ಬ್ಲಡ್ ಶುಗರ್ ಕಡಿಮೆ ಆಗಿ ಒಂದು ನಾರ್ಮಲ್ ರೇಂಜಲ್ಲಿ ಕಂಟಿನ್ಯೂ ಆಗ್ತಾ ಇರಬೇಕು. ಬಟ್ ಈ ಡಯಾಬಿಟಿಸ್ ಇದ್ದವರಿಗೆ ಅಥವಾ ಪ್ರೀ ಡಯಾಬಿಟಿಸ್ ಇದ್ದವರಿಗೆ ಏನಾಗುತ್ತೆ, ಬ್ಲಡ್ ಶುಗರ್ ತಿಂದಾಗ ಜಾಸ್ತಿ ಆಗುತ್ತೆ, ಬಟ್ ಅದು ವಾಪಸ್ ಫುಲ್ಲಿ ನಾರ್ಮಲಿಗೆ ಬರಲ್ಲ, ಎಬೋವ್ ನಾರ್ಮಲ್ ಆಗಿ ಅದೇ ಥರ ಕಂಟಿನ್ಯೂ ಆಗ್ತಾ ಇರ್ತದೆ. ಸೊ ಈ ಟೈಮಲ್ಲಿ ನೀವು ಬ್ಲಡ್ ಸೀರಮ್ ಇನ್ಸುಲಿನ್ ಎಲ್ಲ ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದು ನಾರ್ಮಲಿಗಿಂತ ಎಷ್ಟೋ ಜಾಸ್ತಿ ಇರುತ್ತೆ. ನೀವು ಸಿ ಪೆಪ್ಟೈಡ್ ಲೆವೆಲ್ಸ್ ಜಸ್ಟ್ ಚೆಕ್ ಮಾಡಿ ನೋಡುವಾಗ ಗೊತ್ತಾಗುತ್ತೆ ಅದು ನಾರ್ಮಲಿಗಿಂತ ತುಂಬ ಜಾಸ್ತಿ ಇದೆ. ಸೊ ಅದರ ಅರ್ಥ ಏನು, ನಮ್ಮ ಬಾಡಿ ರೆಸಿಸ್ಟೆನ್ಸ್ ಡೆವಲಪ್ ಮಾಡಿದೆ ಅಂದರೆ ಇನ್ಸುಲಿನ್ ವಿರುದ್ಧ ಇನ್ಸುಲಿನ್ ಇದ್ದರೂ ಕೂಡ ನಮ್ಮ ಬಾಡಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ಬಟ್ ಎಷ್ಟೋ ಜನ ಏನು ಅನ್ಕೊಳ್ತಾರೆ, ಇನ್ಸುಲಿನ್ ಕೊರತೆಯಿಂದಾನೇ ಡಯಾಬಿಟಿಸ್ ಡೆವಲಪ್ ಆಗುತ್ತೆ ಅಂತ ಅನ್ಕೊಳ್ತಾರೆ. ಬಟ್ ಮೆಜಾರಿಟಿ ಆಫ್ ಕೇಸಸಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದಾನೆ ಈ ಸಕ್ಕರೆ ಕಾಯಿಲೆ ಡೆವಲಪ್ ಆಗೋದು. ಸೊ ಈಗ ಪ್ರೀ ಡಯಾಬಿಟಿಸ್ ಇದ್ದಾಗಲೇ ನಮಗೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕಾದ್ರೆ ಅಫ್ಕೋರ್ಸ್ ನಮಗೆ ಈ ಡಯಾಬಿಟಿಸ್ ಆಗೋದನ್ನ ತಡೆಗಟ್ಟಲಿಕ್ಕೆ ಆಗುತ್ತೆ. ನಮ್ಮ ಕ್ವಾಲಿಟಿ ಆಫ್ ಲೈಫ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಲಿಕ್ಕಾಗುತ್ತೆ. ಬಿಕಾಸ್ ಸಕ್ಕರೆ ಕಾಯಿಲೆ ಆದಮೇಲೆ ನಮಗೆ ಗೊತ್ತಾಗುತ್ತೆ ಲೈಕ್ ಓಕೆ ನಮಗೇನು ತಿನ್ನಕ್ಕೂ ಆಗಲ್ಲ, ಸರಿಯಾಗಿ ನಮ್ಗೆ ಇಷ್ಟಿರೋ ಆಹಾರ ತಗೊಳ್ಳಿಕ್ಕಾಗಲ್ಲ. ಮೇ ಬಿ ನಾವು ಸಣ್ಣಗಿದ್ದಾಗಿಂದ ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಬಿಸ್ನೆಸ್ ಇರ್ಬೋದು ಅಥವಾ ನಮ್ಮ ಪ್ರೊಫೆಷನ್ ಇರ್ಬೋದು, ಇದೆಲ್ಲ ಎಸ್ಟಾಬ್ಲಿಷ್ ಆಗೋದು ಯಾವಾಗ, ಒಂದು 40-45 ವರ್ಷದಲ್ಲಿ. ಸೊ 40-45 ವರ್ಷ ಆಗೋ ತನಕ ನಮಗೆ ಸಕ್ಕರೆ ಕಾಯಿಲೆ ಸ್ಟಾರ್ಟ್ ಆದರೆ ಮತ್ತೆ ನಮಗೆ ಲೈಫ್ ಎಂಜಾಯ್ ಮಾಡಲಿಕ್ಕೆ ಆಗಲ್ಲ. ಯಾವಾಗಲೂ ಪಾದ ಉರಿ, ಇದರದ್ದು ಸಮಸ್ಯೆಗಳು, ಕಾಂಪ್ಲಿಕೇಶನ್ಸು, ಈ ಥರ ಪ್ರಾಬ್ಲಮ್ಸೇ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಸೊ ಅದನ್ನು ಅರ್ಲಿ ಡಯಾಗ್ನೋಸ್ ಮಾಡಿ ನಮ್ಮ ಬಾಡಿಯಲ್ಲಿ ಆಗುವಂಥ ಚೇಂಜಸನ್ನು ಅಬ್ಸರ್ವ್ ಮಾಡಿ ಸಕ್ಕರೆ ಕಾಯಿಲೆ ಆಗದೇ ಇದ್ದಂಗೆ ನೋಡ್ಕೊಳ್ಳೋದೇ ಮುಖ್ಯ, ಅಂದರೆ ದ ಬೆಸ್ಟ್ ವೇ ಅಂತ ನಾವು ಹೇಳ್ಬೋದು. ಸೊ ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಅಂದರೆ, ಒಂದು ನಮಗೆ ಲೈಕ್ ಸೆಂಟ್ರಲ್ ಒಬೇಸಿಟಿ ಅಂತ ಹೇಳ್ತೀವಿ. ಅಂದರೆ ಹೊಟ್ಟೆ ಭಾಗದಲ್ಲಿ ಬೊಜ್ಜು ಜಾಸ್ತಿ ಆಗ್ತಾ ಇದ್ದರೆ ಅದು ಕೂಡ ನಮಗೆ ಅಂದರೆ ಆ ವಿಸರಲ್ ಫ್ಯಾಟ್ ಜಾಸ್ತಿ ಆಗ್ತಾ ಇದೆ, ನಮಗೆ ಸಕ್ಕರೆ ಕಾಯಿಲೆ ಅಂದರೆ ಪ್ರೀ ಡಯಾಬಿಟಿಸ್ ಬರುವಂಥ ಒಂದು ಕಂಡೀಷನ್ ಅಂತ ನಾವು ಹೇಳ್ಬೋದು. ಸೊ ಸಡನ್ನಾಗಿ ಅಂದರೆ ಒಳ್ಳೆ ಫಿಟ್ ಆಗಿದ್ದವರು ನಿಧಾನಕ್ಕೆ ಹೊಟ್ಟೆ ಅಷ್ಟೇ ಜಾಸ್ತಿ ಆಗ್ತಾ ಇದೆ ಅಂತ ಆದರೆ ಅವರಿಗೆ ಸಕ್ಕರೆ ಕಾಯಿಲೆ ಬರುವಂಥ ಸಾಧ್ಯತೆ ಏನಿದೆ ತುಂಬ ಜಾಸ್ತಿ ಇದೆ. ಸೊ ಆ ವಿಸರಲ್ ಫ್ಯಾಟ್ ಇಸ್ ಒನ್ ಆಫ್ ದ ಮೇನ್ ರೀಸನ್ ಫಾರ್ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ಬೋದು. ಸೊ ದಪ್ಪ ಆದ್ಗಳು ಎಲ್ಲರೂ ಏನು ಹೇಳ್ತಾರೆ, ಓ ಅವ ಒಳ್ಳೆ ಕಂಫರ್ಟಬಲ್ ಆಗಿದ್ದಾನೆ, ಆರಾಮಾಗಿದ್ದಾನೆ, ಅದಕ್ಕೆ ದಪ್ಪ ಆಗ್ತಾ ಇದೆ ಅಂತ ಅನ್ಕೊಳ್ತಾರೆ. ಬಟ್ ಹಾಗಲ್ಲ. ಸೊ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುವಾಗ ನಮ್ಮ ಬಾಡಿಯಲ್ಲಿ ನಮ್ಮ ಈ ಬೆಲ್ಲಿ ಏರಿಯಾ ಏನಿದೆ, ಹೊಟ್ಟೆ ಏರಿಯಾ ಏನಿದೆ, ಅಲ್ಲಿ ಫ್ಯಾಟ್ ಡೆಪಾಸಿಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇನಿಷಿಯಲಿ ಈಗ ಓಕೆ ನಮ್ಮ ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ನಮ್ಮ ವೇಸ್ಟ್ ಸೈಜ್ ಜಾಸ್ತಿ ಆಗ್ತಾ ಇದೆ, 28 ಅಥವಾ 30 ಇತ್ತು, ಈಗ 34 ಆಯಿತು ಅಂದರೆ ಆ ಇನಿಷಿಯಲ್ ಸ್ಟೇಜಲ್ಲಿ ತೂಕ ಇಳಿಸೋದು ತುಂಬ ಈಸಿ. ಆ್ಯಕ್ಚುಲಿ ನೀವು ಒಂದು ಸ್ವಲ್ಪ ದಿವಸ ನಿಮ್ಮ ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರಗಳು, ಆ ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಚಪಾತಿ ಇರ್ಬೋದು, ಈ ಥರ ಆಹಾರಗಳನ್ನು ಫುಲ್ಲು ಕಡಿಮೆ ಮಾಡಿ ವೆಜಿಟೇಬಲ್ಸನ್ನು ಜಾಸ್ತಿ ಮಾಡಿ, ನಾನ್ ವೆಜ್ ತಗೊಳ್ಳೋರಾದರೆ ನಾನ್ ವೆಜ್ ಫುಡ್ಡನ್ನು ಜಾಸ್ತಿ ಮಾಡಿ, ಒಳ್ಳೆ ಕೊಬ್ಬಿರುವಂಥ ಆಹಾರ ತಗೊಳ್ಳಿ. ನಾನು ಪ್ರೀ ಡಯಾಬಿಟಿಸ್ ಇದ್ದಾಗ ಯಾವ ಥರ ಆಹಾರ ಸೇವಿಸಬೇಕು ಅಂತ ಹೇಳ್ತೇನೆ ನಿಮ್ಮ ಹತ್ರ. ಬಟ್ ಈ ಥರ ಆಹಾರಗಳನ್ನ ಮಾಡಿ ನಿಮ್ಮ ವೆಯ್ಟನ್ನು ಇಮಿಡಿಯೇಟ್ಲಿ ನೀವು ಕಡಿಮೆ ಮಾಡಿದರೆ ಏನಾಗುತ್ತೆ, ಈ ಡಯಾಬಿಟಿಸ್ ಬರುವಂಥ ಸಮಸ್ಯೆ ಕಂಟ್ರೋಲ್ ಆಗುತ್ತೆ. ನಿಮ್ಮ ವೆಯ್ಟ್ ಕೂಡ ಇಮಿಡಿಯೇಟ್, ನಿಮ್ಮ ಲೈಕ್ ಬೆಲ್ಲಿ ಫ್ಯಾಟ್ ಏನಿದೆ ಅದು ಕೂಡ ಇಮಿಡಿಯೇಟ್ಲಿ ರಿಸಾಲ್ವ್ ಮಾಡಲಿಕ್ಕೆ ಸಾಧ್ಯ. ಸೊ ಬೆಲ್ಲಿ ಫ್ಯಾಟ್ ಬರ್ತಾ ಇದೆ, ಸಡನ್ ಆಗಿ ಸೆಂಟ್ರಲ್ ಒಬೇಸಿಟಿ ಡೆವಲಪ್ ಆಗ್ತಾ ಇದೆ ಅಂದರೆ ಆ ಮನುಷ್ಯನಿಗೆ ಪ್ರೀ ಡಯಾಬಿಟಿಸ್ ಕಂಡೀಷನ್ ಅವರು ಇರುವಂಥ ಸಾಧ್ಯತೆಗಳೇನಿದೆ ತುಂಬ ಜಾಸ್ತಿ ಇದೆ. ಸೊ ಅವಾಗ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡಲೇಬೇಕು. ನಮ್ಮ ಶುಗರ್ 100ಕ್ಕಿಂತ ಜಾಸ್ತಿ ಇದೆ ಖಾಲಿ ಹೊಟ್ಟೆಯಲ್ಲಿ ಅಂತ ಆದರೆ ನಾವು ಇಮಿಡಿಯೇಟ್ಲಿ ವೆಯ್ಟ್ ರಿಡಕ್ಷನು ಅದಕ್ಕಿರುವಂಥ ಲೈಕ್ ಮೆಷರ್ಸ್ ಏನು ಅಂತ ತಗೊಂಡು ಅದನ್ನು ರಿವರ್ಸ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಈಸಿಲಿ ರಿವರ್ಸ್ ಮಾಡಲಿಕ್ಕಾಗುತ್ತೆ. ಒಂದು ತಿಂಗಳ ಸಾಕು ನಿಮ್ಗೆ ಅದು ರಿವರ್ಸ್ ಮಾಡಲಿಕ್ಕೆ. ಒಂದು 5-6 kg ತೂಕ ನಿಮಗೆ ಇಮಿಡಿಯೇಟ್ಲಿ ಇಳಿಸಬೇಕು ಅಂತಿದ್ರೆ 1 ತಿಂಗಳಲ್ಲಿ ಸಾಧ್ಯ. ಬಟ್ ಆ 1 ತಿಂಗಳ ನೀವು ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಅದು ಮಾಡಿದ್ರೆ ಏನಾಗುತ್ತೆ, ಮುಂದೆ ಸಕ್ಕರೆ ಕಾಯಿಲೆ ಬರುವುದೇ ಇಲ್ಲ. ನೆಕ್ಸ್ಟ್ ಏನಂದ್ರೆ, ನಮ್ಮ ಸ್ಕಿನ್ನಲ್ಲಿ ಡಾರ್ಕ್ ಪ್ಯಾಚಸ್ ಡೆವಲಪ್ ಆಗೋದು ನೀವು ಎಷ್ಟೋ ಸಲ ನೋಡಿರ್ತೀರಾ. ಲೇಡೀಸ್ ಎಲ್ಲ ಎಸ್ಪೆಷಲಿ, ಲೇಡೀಸ್ ಒಂದೇ ಅಲ್ಲ, ಜೆಂಟ್ಸಲ್ಲಿ ಕೂಡ ನೀವು ಕುತ್ತಿಗೆ ಏರಿಯಲ್ಲೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಕಪ್ಪು ಕಲರ್ಲಿ ಒಂದು ವೆಲ್ವೆಟಿ ಥರ ಪ್ಯಾಚ್ ಡೆವಲಪ್ ಆಗುತ್ತೆ. ಇದಕ್ಕೆ ನಾವು ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಬರುವಂಥ ಒಂದು ಸಮಸ್ಯೆ. ಸೊ ನಮ್ಮ ಬಾಡಿಯಲ್ಲಿ ನಮ್ಮ ಸ್ಕಿನ್ ಏನಿದೆ ಸಡನ್ ಆಗಿ ಚೇಂಜ್ ಆಗ್ತಾ ಇದೆ. ಈಗ ಕೈಯಲ್ಲೆಲ್ಲ ಒಂಥರ ಕಪ್ಪು ಡಿಸ್ಕಲರೇಷನ್ ಬರ್ತಾ ಇದೆ, ಅಥವಾ ಕುತ್ತಿಗೆ ಹತ್ರ ಕಪ್ಪು ಡಿಸ್ಕಲರೇಷನ್ ಬರ್ತಾ ಇದೆ, ಅಥವಾ ಆಕ್ಸಿಲ್ ಹತ್ರ ಕಪ್ಪು ಡಿಸ್ಕಲರೇಷನ್ ಬರ್ತಾ ಇದೆ, ಆ್ಯಂಡ್ ನಮ್ಮ ಬಾಡಿ ವೆಯ್ಟು ಜಾಸ್ತಿ ಆಗ್ತಾ ಇದೆ, ಒಳ್ಳೆ ಹೊಟ್ಟೆ ಕೂಡ ಬಂದಿದೆ ಅಂತ ಆದರೆ 99% ನೀವು ಪ್ರೀ ಡಯಾಬಿಟಿಕ್ ಇರುವಂಥ ಸಾಧ್ಯತೆ ಇದೆ. ಸೊ ಆ ಥರ ಏನಾದರೂ ಚೇಂಜಸ್ ನಿಮ್ಮ ಬಾಡಿಯಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ವೆರಿ ಸಿಂಪಲ್, ನೀವು ಮನೆಯಲ್ಲೇ ಬೇಕಾದ್ರೆ ಮಾಡ್ಬೋದು. ಒಂದು ಗ್ಲೂಕೋಮೀಟರ್ ತಗೊಳ್ಳಿ, ಜಸ್ಟ್ ಒಂದು ಪ್ರಿಕ್ ಮಾಡಿ ನೀವು ಟೆಸ್ಟ್ ಮಾಡಿ ನೋಡಿ. ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಇದ್ದರೆ ಅದನ್ನು ಆವಾಗಲೇ ನೀವು ವೆಯ್ಟ್ ರಿಡಕ್ಷನ್ ಪ್ರೋಗ್ರಾಮ್ ಚೆನ್ನಾಗಿ ಮಾಡಿಕೊಂಡು ಆ ಶುಗರ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ ನಾವೇನು ಅನ್ಕೊಳ್ತೀವಿ, ಈ ಥರ ಕಪ್ಪು ಪ್ಯಾಚಸ್ ಬಂದ ಕೂಡಲೇ ಅದೇನೋ ಲೈಕ್ ಕಾಸ್ಮೆಟಿಕ್ ರೀಸನ್ಸ್ ಇಂದ ಬಂದಿರುತ್ತೆ, ನಮ್ಮ ಸ್ಕಿನ್ ಸಮಸ್ಯೆ ಅಂತ ಅನ್ಕೊಳ್ಳೋದು. ನಾವು ಏನಾದರೂ ಲೈಕ್ ಕ್ರೀಮ್ಗಳನ್ನು ಅಪ್ಲೈ ಮಾಡ್ತಾ ಇರ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಅದಕ್ಕೆ ಮುಖ್ಯ ರೀಸನ್ ಇರೋದು ನಮ್ಮ ಬಾಡಿ ಒಳಗೆ ಇರುವಂಥ ಇನ್ಸುಲಿನ್ ರೆಸಿಸ್ಟೆನ್ಸ್
ರೆಸಿಸ್ಟೆನ್ಸ್ ಇರ್ಬೋದು. ಇನ್ಸುಲಿನ್ ರೆಸಿಸ್ಟೆನ್ಸ್ ಒಂದೇ ಅಲ್ಲ ಇದಕ್ಕೆ ಕಾರಣ, ದರ್ ಆರ್ ಎನ್ ನಂಬರ್ ಆಫ್ ರೀಸನ್ಸ್, ತುಂಬ ರೀಸನ್ಸ್ಗಳಿದೆ. ಅದರಲ್ಲಿ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ. ಲಿವರ್ ಸಮಸ್ಯೆ ಇದ್ದವರಲ್ಲಿ ಬರುತ್ತೆ, ಬೇರೆ ಬೇರೆ ಸಮಸ್ಯೆಗಳಿದ್ದವರಲ್ಲಿ, ಕೆಲವು ಡೆಫಿಷಿಯನ್ಸಿ ಇದ್ದಾಗ ಕೂಡ ಈ ಥರ ಕಪ್ಪು ಪ್ಯಾಚಸ್ ಕಂಡು ಬರುತ್ತೆ. ಬಟ್ ನಮಗೆ ಈ ಥರ ಲೈಕ್ ಹೈಪರ್ ಪಿಗ್ಮೆಂಟೇಷನ್ ಇದ್ದಾಗ ನಮ್ಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಒಂದು ಪಾಸಿಬಿಲಿಟಿ ಏನಿದೆ ಅದನ್ನು ದೂರ ಇಡಲಿಕ್ಕಾಗಲ್ಲ. ನಾವು ಇಮ್ಮಿಡಿಯೇಟ್ಲಿ ನಮ್ಮ ಬ್ಲಡ್ ಶುಗರ್ ಟೆಸ್ಟ್ ಮಾಡಿ ನೋಡಿ ನಮ್ಮ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಇದ್ದೀರಾ ಇಲ್ವಾ ಅಂತ ನಾವು ಕನ್ಫರ್ಮ್ ಮಾಡಲೇಬೇಕಾಗತ್ತೆ. ಇನ್ನೊಂದು ಮೇನ್ ಸಿಂಪ್ಟಮ್, ಬಾಡಿ ತೋರಿಸುವಂಥ ಇನ್ನೊಂದು ಮೇನ್ ಸೈನ್ ಏನು ಅಂದರೆ ತುಂಬ ಸ್ವೀಟ್ ಕ್ರೇವಿಂಗ್ ಬರೋದು. ಇದು ತುಂಬ ಜನರಲ್ಲಿ ಕಂಡು ಬರುತ್ತೆ. ಎಷ್ಟೋ ಜನರಿಗೆ ಸ್ವೀಟ್ ಕ್ರೇವಿಂಗ್ ಲೈಕ್ ಈಗ ಸ್ಟ್ರೆಸ್ ಇದ್ದಾಗ ಕೂಡ ಕಂಡು ಬರುತ್ತೆ. ಯಾರು ಸ್ವಲ್ಪ ಡಿಪ್ರೆಷನ್ಲಿ ಇರ್ತಾರೋ ಅಥವಾ ಯಾರು ತುಂಬ ಸ್ಟ್ರೆಸ್ಫುಲ್ ಆಗಿರ್ತಾರೋ ಅವರಲ್ಲೂ ಸ್ವೀಟ್ ಕ್ರೇವಿಂಗ್ ಬರುತ್ತೆ. ಬಟ್ ಸ್ಟ್ರೆಸ್ ಕೂಡ ನಮ್ಮ ಡಯಾಬಿಟಿಸ್ ಬರಲಿಕ್ಕಿರುವಂಥ ಒನ್ ಆಫ್ ದ ಮೇನ್ ರೀಸನ್ ಅಂತ ನಾವು ಹೇಳ್ಬೋದು. ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ನಾವು ಫುಡ್ ತಗೊಂಡಾಗ ನಮ್ಮ ಬ್ಲಡ್ಡಲ್ಲಿ ಇರುವಂಥ ಶುಗರ್ ಲೆವೆಲ್ ಏನಿದೆ ತುಂಬ ಜಾಸ್ತಿ ಆಗಿರುತ್ತೆ. ನಮ್ಮ ಬಾಡಿ ಅದಕ್ಕೆ ಸೆಟ್ ಆಗಿರುತ್ತೆ. ಸಡನ್ಲಿ ಆ ಶುಗರ್ ಲೆವೆಲ್ ಕಡಿಮೆ ಆದ ಕೂಡಲೇ ಏನಾಗುತ್ತೆ, ನಮಗೆ ತುಂಬ ಈ ಸ್ವೀಟ್ ತಿನ್ನಬೇಕು ಅಂತ ಒಂದು ಲೈಕ್ ಕ್ರೇವಿಂಗ್ ಡೆವಲಪ್ ಆಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ತುಂಬ ಆ ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ ಇದ್ದರೆ ಅವರದ್ದು ಬ್ಲಡ್ ಟೆಸ್ಟ್ ನೀವು ಮಾಡಿ ನೋಡಲೇಬೇಕು. ಎಸ್ಪೆಷಲಿ ಅವರ ಪ್ಯಾರೆಂಟ್ಸಿಗೆ ಡಯಾಬಿಟಿಸ್ ಮೆಲೈಟಿಸ್ ಇದೆ ಆ್ಯಂಡ್ ಮಗನಿಗೆ ಸ್ವಲ್ಪ ವೆಯ್ಟು ಜಾಸ್ತಿ ಆಗಿದೆ, ಈಗ ತುಂಬ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ, ಊಟ ಆದ ಕೂಡಲೇ ಹೋಗಿ ಲಾಡು ಅಥವಾ ಏನಾದರೂ ಸ್ವೀಟು ಗುಲಾಬ್ ಜಾಮೂನ್ ಇಂಥದ್ದು ತಿಂತಾ ಇರ್ತಾರೆ ಅಂತ ಆದರೆ ಅವರಿಗೆ 99% ಕೂಡ ಈ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಅವರು ಇರುವಂಥ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಅವರ ಬ್ಲಡ್ ಟೆಸ್ಟ್ ಮಾಡಿ. ಸೊ ಇನಿಷಿಯಲಿ ನೀವು ಅದು ಬ್ಲಡ್ ಟೆಸ್ಟ್ ಮಾಡಿ, ಓಕೆ ಪ್ರೀ ಡಯಾಬಿಟಿಸ್ ಇದೆ, ಒಂದು ಸ್ವಲ್ಪ ದಿವಸ ನೀವು ಫುಡ್ಡನ್ನು ರೆಗ್ಯುಲೇಟ್ ಮಾಡಿ ನಿಮ್ಮ ವೆಯ್ಟನ್ನು ಕಡಿಮೆ ಮಾಡಿದರೆ ನೀವು ಲೈಫ್ ಲಾಂಗ್ ಸ್ವೀಟ್ ತಿನ್ಬೋದಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ನಿಮಗೆ ಲೈಫಲ್ಲಿ ಒಂದು ಚಹಾ ಕೂಡ ಸಕ್ಕರೆ ಹಾಕಿ ಕುಡಿಯೋಕ್ಕಾಗಲ್ಲ. ನಿಮಗೆ ಸ್ಟ್ರಿಕ್ಟ್ ಆಗಿರುವಂಥ ಆಹಾರ ಕ್ರಮ ಮತ್ತೆ ಮುಂದೆ ಫಾಲೋ ಮಾಡಬೇಕಾಗತ್ತೆ. ಯಾಕಂದರೆ ಈ ಥರ ಸಮಸ್ಯೆಗಳಿದ್ದವರಿಗೆ ಫುಡ್ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಈವನ್ ಡಯಾಬಿಟಿಸ್ ಆದಮೇಲೆ ಕೂಡ ಅವರು ಇದೇ ಹ್ಯಾಬಿಟನ್ನು ಕದ್ದು ಮುಚ್ಚಿ ಸ್ವೀಟ್ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಎಲ್ಲ ಬೇಗ ಡೆವಲಪ್ ಆಗುತ್ತೆ. ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ನೆಫ್ರೋಪತಿ, ಡಯಾಬಿಟಿಕ್ ರೆಟಿನೋಪತಿ ಈ ಥರ ಸಮಸ್ಯೆಗಳು ಬೇಗ ಬರುವಂಥ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಏನು ಮಾಡಬೇಕು, ಇನಿಷಿಯಲಿ ನಿಮಗೆ ಸಡನ್ ಆಗಿ ಒಂದು ಒಂದು ಕ್ರೇವಿಂಗ್ ಬರ್ತಾ ಇದೆ, ಸ್ವೀಟ್ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾ ಇದ್ದರೆ ಒಂದ್ಸಲ ಬ್ಲಡ್ ಶುಗರ್ ಟೆಸ್ಟ್ ಮಾಡಿ ನೋಡಿ, ನಿಮ್ಮ ಶುಗರ್ ಏನಾದರೂ ಜಾಸ್ತಿ ಆಗ್ತಾ ಇದೆಯಾ ಅಂತ ನೋಡಿ. ಇದ್ರೆ ಅದಕ್ಕಿರುವಂಥ ಮೆಷರ್ಸ್ ತಗೊಂಡ್ರೆ ಈ ಸಮಸ್ಯೆಯಿಂದ ನಮಗೆ ಹೊರಬರಲಿಕ್ಕಾಗುತ್ತೆ. ಇನ್ನು ಕೆಲವರಲ್ಲಿ ಎಕ್ಸ್ಪೀರಿಯನ್ಸ್ ಆಗೋದು ಏನಂದರೆ ಸುಸ್ತು. ಆ್ಯಕ್ಚುಲಿ ಅಂದರೆ ಚೆನ್ನಾಗಿ ನಿದ್ರೆ ಮಾಡಿರ್ತಾರೆ, ಚೆನ್ನಾಗಿ ಊಟನೂ ಮಾಡಿರ್ತಾರೆ, ಆದರೂ ಕೂಡ ಒಂಥರ ಅನ್ಎಕ್ಸ್ಪ್ಲೈನ್ಡ್ ಆಗಿರುವಂಥ ಸುಸ್ತು. ಸೊ ಏನು ಮಾಡೋದು ಬೇಡ, ಒಂಥರ ಸುಸ್ತಾಗಿ ಎಲ್ಲಾದರೂ ಹೋಗಿ ಮಲ್ಕೊಳ್ಳುವ. ಸೊ ಈ ಥರ ಚೇಂಜಸ್ ನೀವು ಅಬ್ಸರ್ವ್ ಮಾಡಿದರೂ ಕೂಡ ಅದು ಕೂಡ ಪ್ರೀ ಡಯಾಬಿಟಿಸಿಂದ ಇರುವಂಥ ಸಾಧ್ಯತೆಗಳಿದೆ. ಬಿಕಾಸ್ ನಮ್ಮ ಬಾಡಿಯಲ್ಲಿ ಬರುವಂಥ ಶುಗರ್ ವೇರಿಯೇಷನ್ ಅಂದರೆ ನಮ್ಮ ಜೀವಕೋಶಗಳಿಗೆ ಕರೆಕ್ಟಾಗಿರುವಂಥ ಗ್ಲೂಕೋಸ್ ಸಪ್ಲೈ ಆಗದೇ ಇದ್ದಾಗ, ಅದಕ್ಕೆ ಅಲ್ವಾ ನಾವು ಡಯಾಬಿಟಿಸ್ ಅಂತ ಹೇಳೋದು. ನಮ್ಮ ರಕ್ತದಲ್ಲಿರುವಂಥ ಶುಗರ್ ಏನಿದೆ ಅದು ಸೆಲ್ ಒಳಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇಲ್ಲ. ಸೆಲ್ ಒಳಗೆ ಟ್ರಾನ್ಸ್ಪೋರ್ಟ್ ಆದ್ರೆ ಮಾತ್ರ ಅಲ್ಲಿ ಎನರ್ಜಿ ಮಾಲಿಕ್ಯೂಲ್ ಅಥವಾ ATP ಅಂತ ಏನಿದೆ ಅದು ಪ್ರೊಡ್ಯೂಸ್ ಆಗುತ್ತೆ. ಸೊ ಅದು ಪ್ರೊಡ್ಯೂಸ್ ಆಗದೇ ಇದ್ದಾಗ ಏನಾಗುತ್ತೆ, ನಮಗೆ ಎನರ್ಜಿ ಅಂದರೆ ವಿಲ್ ಲ್ಯಾಕ್ ಎನರ್ಜಿ, ಅಂದರೆ ನಮಗೆ ಎನರ್ಜಿದು ಕೊರತೆ ಫೀಲ್ ಆಗುತ್ತೆ. ನಮಗೆ ತುಂಬ ಸುಸ್ತು ಅನಿಸುತ್ತೆ, ಏನು ಮಾಡೋದು ಬೇಡ, ಎಲ್ಲಾದರೂ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಡುವ, TV ನೋಡುವ, ಈ ಥರ ಆಸೆಗಳಷ್ಟೇ ಇರುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಒಂಥರ ಇನರ್ಷಿಯಾ ಡೆವಲಪ್ ಆಗುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿ ಒಂದೇ ಅಲ್ಲ, ನೀವೇನೇ ಲೈಕ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ, ಎಲ್ಲಿ ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿರುವಂಥ ಆಕ್ಟಿವಿಟೀಸ್ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಒಂಥರ ಬೇಜಾರು ಅನಿಸಿದರೆ ಏನು ಮಾಡೋದು ಬೇಡ. ಬಟ್ ಅಟ್ ದ ಸೇಮ್ ಟೈಮ್ ಹಸಿವು ಚೆನ್ನಾಗಿದೆ, ನಿದ್ರೆನೂ ಚೆನ್ನಾಗಿದೆ, ಎಲ್ಲದೂ ಚೆನ್ನಾಗಿದೆ ಅಂತ ಆದರೆ ಅವರು ಕೂಡ ಪ್ರೀ ಡಯಾಬಿಟಿಕ್ ಇರುವಂಥ ಸಾಧ್ಯತೆ ಇದೆ. ಅವ್ರದ್ದು ಬ್ಲಡ್ ಶುಗರ್ ಟೆಸ್ಟ್ ಮಾಡಿ ನೋಡಿ ಡಯಾಬಿಟಿಸ್ ಇದೆಯಾ ಇಲ್ವಾ ಅಂತ ನಾವು ಕನ್ಫರ್ಮ್ ಮಾಡಲೇಬೇಕಾಗುತ್ತೆ. ಬಟ್ ಕೆಲವರಲ್ಲಿ ನೀವು ನೋಡಿರ್ತೀರ, ಸಡನ್ ಆಗಿ ವೆಯ್ಟ್ ಲಾಸ್ ತುಂಬ ಆದಾಗ ಅವರು ಚೆಕ್ ಮಾಡ್ತಾರೆ, ಅವರಿಗೆ ಅವಾಗ ಗೊತ್ತಾಗುತ್ತೆ ನನ್ನ ಶುಗರ್ ಲೆವೆಲ್ ಏನಿದೆ ತುಂಬ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಅದಕ್ಕೆ ಮುಖ್ಯ ಕಾರಣ ಏನು, ಅದು ಕೂಡ ಆ್ಯಕ್ಚುಲಿ ಇದೆ, ಅದು ಪ್ರೀ ಡಯಾಬಿಟಿಸ್ ಅಲ್ಲ. ನೀವು ಶುಗರ್ ಸ್ವಲ್ಪ ಜಾಸ್ತಿ ಇದ್ದಾಗ ಅದನ್ನು ಅಬ್ಸರ್ವ್ ಮಾಡಿಲ್ಲ ಆ್ಯಂಡ್ ಶುಗರ್ ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ, ಶುಗರ್ ಬ್ಲಡ್ಡಲ್ಲಿ ಜಾಸ್ತಿ ಆಗೋದು ಅಂದರೆ ಅದರ ಅರ್ಥ ರಕ್ತದಲ್ಲಿ ನೀವು ತಗೊಂಡಿರೋ ಆಹಾರದಲ್ಲಿ ಇರುವಂಥ ಫ್ಯೂಯಲ್ ಅಥವಾ ಶುಗರ್ ಅಥವಾ ಎನರ್ಜಿ ಏನಿದೆ ಅದು ರಕ್ತದಲ್ಲೇ ಇದೆ, ಅಲ್ಲಿಂದ ಜೀವಕೋಶಗಳಿಗೆ ಹೋಗ್ತಾ ಇಲ್ಲ ಅಂತ ಅರ್ಥ. ಸೊ ಅವಾಗ ಏನಾಗುತ್ತೆ, ಬಾಡಿಗೆ ಎನರ್ಜಿ ಬೇಕಲ್ಲ, ಜೀವಕೋಶಗಳು ಬದುಕಬೇಕು. ಸೊ ಅವಾಗ ಏನು ಮಾಡುತ್ತೆ, ಬಾಡಿ ಈ ಗ್ಲೂಕೋಸ್ ಬಿಟ್ಟು ಬೇರೆ ಇರುವಂಥ ಎನರ್ಜಿ ಸೋರ್ಸ್ಗಳನ್ನು ನೋಡುತ್ತೆ. ಅದರಲ್ಲಿ ಒಂದೇನು, ಫ್ಯಾಟ್, ಕೊಬ್ಬು. ನಮ್ಮ ಬಾಡಿಯಲ್ಲಿ ಸ್ಟಾಕ್ ಆಗಿರೋಂಥ ಕೊಬ್ಬನ್ನು ಕರಗಿಸಿ ಅದೇನು ಮಾಡುತ್ತೆ, ಎನರ್ಜಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಮಾಡುತ್ತೆ. ಸೊ ಅವಾಗ ನಮ್ಮ ಬಾಡಿ ವೆಯ್ಟ್ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೊಬ್ಬು ಇಲ್ಲದೆ ಇದ್ದಾಗ ಬಾಡಿ ಏನು ಮಾಡುತ್ತೆ, ಪ್ರೋಟೀನನ್ನು ಲೈಕ್ ಡೈಜೆಸ್ಟ್ ಮಾಡಿ ಅದರಿಂದ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಪ್ರೋಟೀನ್ ನಮ್ಮದು ಮೇನ್ಲಿ ಸ್ಟೋರ್ ಆಗಿರೋದು ಎಲ್ಲಿ, ನಮ್ಮ ಮಸಿಲ್ಸಲ್ಲಿ. ಸೊ ನಮ್ಮ ಮಸಿಲ್ ಕೂಡ ಕಡಿಮೆ ಆಗ್ತಾ ಬರ್ತದೆ. ಅದಕ್ಕೆ ಈ ಹೈ ಡಯಾಬಿಟಿಸ್ ಇದ್ದವರದು ವೆಯ್ಟ್ ತುಂಬ ಕಡಿಮೆ ಆಗಲಿಕ್ಕೆ, ಅವರು ತುಂಬ ವೀಕ್ ಆಗಲಿಕ್ಕೆ ಇರುವಂಥ ಮುಖ್ಯ ಕಾರಣ ಏನು ಅಂದರೆ ಅವರ ಬಾಡಿಯಲ್ಲಿರುವಂಥ ಗ್ಲೂಕೋಸ್ ಖರ್ಚಾಗ್ತಾ ಇಲ್ಲ, ಯೂಸ್ ಆಗ್ತಾ ಇಲ್ಲ, ಯೂಟಿಲೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಬಾಡಿ ಏನು ಮಾಡುತ್ತೆ, ಅವರ ಬಾಡಿಯಲ್ಲಿರುವಂಥ ಕೊಬ್ಬಿನ ಅಂಶ ಮತ್ತು ಅವರ ಬಾಡಿಯಲ್ಲಿರುವಂಥ ಪ್ರೋಟೀನ್ ಅಂಶವನ್ನು ಡೈಜೆಸ್ಟ್ ಮಾಡಿ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ.
ಸೊ ನಮ್ಮ ವೆಯ್ಟ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಸೊ ಬಟ್ ನಾವು ಅದು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅದಕ್ಕಿರುವಂಥ ಮೆಡಿಕೇಶನ್ ಇದೆಲ್ಲ ಅಡ್ವಾನ್ಸ್ಡ್ ಆಗಿರುವಂಥ ಪ್ರೀ ಡಯಾಬಿಟೀಸಲ್ಲಿ ಯಾರ್ದು ತೂಕ ಈ ಥರ ಏನು ಕಡಿಮೆ ಆಗಲ್ಲ, ಸೊ ಅಡ್ವಾನ್ಸ್ ಆದಮೇಲೆ ಅಷ್ಟೇ ಆಗುತ್ತೆ. ಸೊ ಅದನ್ನು ನಾವು ಐಡೆಂಟಿಫೈ ಮಾಡಿ ಅದಕ್ಕಿರುವಂಥ ಮೆಡಿಕೇಶನ್ ತೊಗೊಂಡ್ರೆ ಸಡನ್ಲಿ ವೆಯ್ಟ್ ಏನಿದೆ ವಾಪಸ್ ನಾರ್ಮಲಿಗೆ ಬರುತ್ತೆ, ಅವರು ಚೆನ್ನಾಗಿ ಲೈಕ್ ಜೀವನ ಮುಂದುವರಿಸಲಿಕ್ಕೂ ಕೂಡ ಅವರಿಗೆ ಸಾಧ್ಯ. ಇನ್ನು ಕೆಲವು ಪೇಷಂಟ್ಸಲ್ಲಿ ಮಾತ್ರ ಟಿಪಿಕಲ್ ನಮ್ಮ ಡಯಾಬಿಟಿಸ್ ಆದಾಗ ಏನೇನು ಸಿಂಪ್ಟಮ್ಸ್ ಡೆವಲಪ್ ಆಗುತ್ತಲ್ಲ, ಅಂದರೆ ಪಾಲಿಯೂರಿಯಾ ತುಂಬ ಮೂತ್ರ ಪಾಸ್ ಆಗೋದು, ಪಾಲಿಡಿಪ್ಸಿಯಾ ತುಂಬ ಬಾಯಾರಿಕೆ ಆಗೋದು, ಪಾಲಿಫೇಜಿಯಾ ತುಂಬ ತಿನ್ನಬೇಕು ಅಂತ ಅನಿಸೋದು, ಅಥವಾ ಈ ನರಗಳದೆಲ್ಲ ಕಾಂಪ್ಲಿಕೇಶನ್ಸ್ ಬಂದಾಗ ಆಗುವಂಥ ಕಾಲಲ್ಲಿ ಜೋಮು, ಜಿಂಜಿರಿಕೆ ಅಥವಾ ಏನಾದರೂ ಹುಳ ಓಡಾಡ್ದಂಗೆ ಅನಿಸೋದು, ಈ ಥರ ಸಮಸ್ಯೆ, ಈ ಥರ ಸೈನ್ಸ್ ಕೂಡ ಕಂಡು ಬರುತ್ತೆ. ಕೆಲವರೆಲ್ಲರಲ್ಲೂ ಕಾಣಬೇಕು ಅಂತಿಲ್ಲ, ಬಟ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಈ ಪ್ರೀ ಡಯಾಬಿಟಿಕ್ ಸ್ಟೇಜ್ ಏನಿದೆ ತುಂಬ ಸೈಲೆಂಟ್ ಆಗಿರುತ್ತೆ. ಅಂದರೆ ನಮ್ಗೆ ಏನೂ ಸಿಂಪ್ಟಮ್ಸ್ ಡೆವಲಪ್ ಆಗಬೇಕು ಅಂತಿಲ್ಲ, ನಾನು ಈಗ ಹೇಳಿರುವಂಥ ಕೆಲವು ಸಿಂಪ್ಟಮ್ಸ್ ಅಷ್ಟೇ ಡೆವಲಪ್ ಆಗಿರುತ್ತೆ. ಸೊ ಈ ಥರ ಟಿಪಿಕಲ್ ಸಿಂಪ್ಟಮ್ಸ್ ಡಯಾಬಿಟಿಸ್ ಇದ್ದಾಗ ಬರುವಂಥ ನೀರು ಕುಡಿಯೋದು ಅಥವಾ ತುಂಬ ತಿನ್ನೋದು ಅಥವಾ ತುಂಬ ಲೈಕ್ ಸುಸ್ತಾಗೋದು, ಈ ಥರ ಎಲ್ಲ ಸಿಂಪ್ಟಮ್ಸ್ ಬರಲೇಬೇಕು ಅಂತ ಇಲ್ಲ. ಸೊ ಹಾಗಾಗಿ ನಮ್ಮ ಪ್ಯಾರೆಂಟ್ಸಿಗೆ ಡಯಾಬಿಟಿಸ್ ಇದೆ, ನಾವು ಅದೇ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಾ ಇದ್ವಿ, ನಮಗೂ ಕೂಡ ಈಗ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ತುಂಬ ಕ್ರೇವಿಂಗ್ ಬರ್ತಾ ಇದೆ ಅಂತ ಆದರೆ ಇಮಿಡಿಯೇಟ್ಲಿ ಬ್ಲಡ್ ಶುಗರ್ ಮಾಡಿ. ಇದೇನು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇಲ್ಲಾಂದ್ರೂ ಕೂಡ ಆಫ್ಟರ್ ಏಜ್ ಆಫ್ 40 ವೆರಿ ರೆಗ್ಯುಲರ್ಲಿ ನಿಮ್ಮ ಬ್ಲಡ್ ಶುಗರ್ನ ನೀವು ಟೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಸೊ ಯೂಶಲಿ ನಮಗೊಂದು ಟೆಂಡೆನ್ಸಿ ಇದೆ, ನಾವು ಟೆಸ್ಟ್ ಮಾಡ್ಲಿಕ್ಕೆ ಹೋಗುವಾಗ ನಾವೇನು ಮಾಡ್ತೀವಿ, ಅಷ್ಟೊಂದು ತಿಂದ್ಕೊಂಡು ಹೋಗಲ್ಲ, ಖಾಲಿ ಹೊಟ್ಟೆ ಆದರೂ ನಿನ್ನೆ ರಾತ್ರಿನೂ ಕಡಿಮೆ ತಿಂದಿರ್ತೀವಿ, ಇವತ್ತು ಪೋಸ್ಟ್ ಪ್ಯಾಂಟಲ್ಲಿ ಚೆಕ್ ಮಾಡುವಾಗಲೂ ಕಡಿಮೆ ತಿಂದ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಯಾವಾಗಲೂ ಒಂದು HbA1c ಟೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಲಾಸ್ಟ್ 3 ಮಂತ್ಸಲ್ಲಿ ನಿಮ್ಮದು ಆ್ಯಾವ್ರೇಜ್ ಅದು ತೋರಿಸುತ್ತೆ, ಸೊ ಅದು ಇನ್ನೂ ಸ್ವಲ್ಪ ಆ್ಯಕ್ಯುರೇಟ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಸೊ ಡಯಾಬಿಟಿಸ್ ಬರೋದನ್ನ ಇಯರ್ಲಿ ಡಯಾಗ್ನೋಸ್ ಮಾಡಿ ಆದಷ್ಟು ಲೈಫ್ ಸ್ಟೈಲ್ ಚೇಂಜಸನ್ನು ಮಾಡಿ. ನಿಮ್ಮ ಒಂದೇ ಒಂದು ಗುರಿ ಏನಿರಬೇಕು, ನಿಮಗೆ ಸಕ್ಕರೆ ಕಾಯಿಲೆ ಡೆವಲಪ್ ಆಗಿದೆ ಅಂದರೆ ನಿಮ್ಮ ಬಾಡಿ ವೆಯ್ಟದು 10% ಬಾಡಿ ವೆಯ್ಟ್ ಏನಿದೆ ಅದನ್ನು ಇಮ್ಮಿಡಿಯೇಟ್ಲಿ ಕಡಿಮೆ ಮಾಡಬೇಕು. ನಿಮ್ಮ ಆಹಾರದಲ್ಲಿ ಜಾಸ್ತಿ ಒಳ್ಳೆ ಕೊಬ್ಬಿನಾಂಶ ಇರುವಂಥ ಆಹಾರ, ಜಾಸ್ತಿ ಪ್ರೋಟೀನ್ ಇರುವಂಥ ಆಹಾರ, ಜಾಸ್ತಿ ನಾರಿನಾಂಶ ಇರುವಂಥ ಆಹಾರಗಳೇನಿದೆ ಅದು ಜಾಸ್ತಿ ಮಾಡಿ, ಅದರೊಟ್ಟಿಗೆ ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರವನ್ನು ಆದಷ್ಟು ಕಮ್ಮಿ ಮಾಡಿ ಫಾರ್ ಸರ್ಟೆನ್ ಪೀರಿಯಡ್ ಆಫ್ ಟೈಮ್. ಒಂದು ತಿಂಗಳ ನೀವು ಇದು ಮಾಡಿ ನೋಡಿ, ನಿಮಗೆ ಈ ಪ್ರೀ ಡಯಾಬಿಟಿಸ್ ಏನಿದೆ ಅದನ್ನು ರಿವರ್ಸ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.